ಅದರಲ್ಲಿ ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಹರಳಿಂಡಿ, ಶೇಂಗಾ ಹಿಂಡಿ, ಕಡಲೆ ಹಿಟ್ಟು 21 ಅಡಿ ಕೆಲಸ ಮಾಡ್ತದೆ. 21 ಅಡಿ ಕೆಲಸ ಮಾಡ್ತಿರ್ಬೇಕಾದ್ರೆ ಏನಾಗುತ್ತೆ, ಒಂದು ಎರೆಹುಳು 5 ಗ್ರಾಮ್ ಇದ್ದರೆ ದಿನಕ್ಕೆ 5 ಗ್ರಾಮ್ ಗೊಬ್ಬರನ ವಾಪಸ್ ಕೊಡುತ್ತೆ. ಎಲ್ರಿಗೂ ನಮಸ್ಕಾರ. ಈಗ ನೀವು ನೋಡ್ತಿರ್ಬೋದು, ಇದು ವನಲು ಆರ್ಗ್ಯಾನಿಕ್ಸ್ ಅಂತ. ಇದು ಎಲ್ಲಿ ಬರುತ್ತಪ್ಪ ಅಂದರೆ ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿ ಶಿರ್ವಾಸೆ ಹತ್ರ ಬರುತ್ತೆ. ಈಗ ಓನರ್ ಆದ ಉದಯ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಉದಯ್ ಕುಮಾರ್ ಅಂತೇಳಿ. ನಾವು ಮೂಲತಃ ಚಿಕ್ಕಮಂಗ್ಳೂರು ತಾಲೂಕು ಶಿರ್ವಾಸೆ ಗ್ರಾಮ, ಜಾಗರ ಹೋಬಳಿ. ಈ ಗ್ರಾಮದಲ್ಲಿ ನಾನೊಂದು ಸಣ್ಣದಾಗಿ 2019ರಿಂದ ಒಂದು ಜೀರಿಗೆ ಮೆಣಸು ಬೆಳೆದು, ಆನಂತರ ನಮ್ಮ ಕನ್ನೇರಿ ಮಠ ಕಾಡಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದಂತೆ ಈ ಜೀವಾಮೃತನ ಮಾಡೋಕ್ಕೆ ಶುರು ಮಾಡಿದೆ. ಜೀವಾಮೃತದ ಜೊತೆಗೆ ಈ ಗೋನಂದ ಜಲನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಗೊಬ್ಬರ ಮಾಡ್ತಾ ಈಗ ಒಂದೊಂದಾಗಿ ಒಂದೊಂದು ಹಂತ ತಲುಪಿದ್ದೀವಿ. ಆದಷ್ಟು ಒಳ್ಳೆ ಉತ್ತಮವಾದ ರಿಸಲ್ಟ್ ಇದೆ. ಇದೆಲ್ಲ ನಮ್ಮದು ಸಣ್ಣದಾದಂಥ ಒಂದು ಫಾರ್ಮ್ ಇದು. ಇದರಲ್ಲಿ ಏನಾಗುತ್ತೆ ಅಂತೇಳಿದರೆ, ಇಲ್ಲಿ ಎಲ್ಲ ಮೆಡಿಷನ್ಸ್ ರೆಡಿ ಆಗ್ತದೆ. ಈ ಬ್ಯಾರಲ್ಸಲ್ಲೆಲ್ಲ ಈಗ ಆಲ್ರೆಡಿ ರೆಡಿಯಾಗಿದೆ. ಇಲ್ಲಿ ಬಂದ್ಬಿಟ್ಟು ನಿಮಗೇನಾಗುತ್ತೆ ಅಂತೇಳಿದರೆ, ಒಂದು 100 ಬ್ಯಾರಲ್ಸ್ ಇದೆ. ಆ 100 ಬ್ಯಾರಲ್ಸಲ್ಲಿ ನಾವು ಡಿವೈಷನ್ ಮಾಡಿಬಿಟ್ಟು ಒಂದೊಂದು ಬ್ಯಾರಲಲ್ಲಿ ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಹರಳಿಂಡಿ, ಶೇಂಗಾ ಹಿಂಡಿ, ಕಡಲೆ ಹಿಟ್ಟು, ಸಗಣಿ, ಗಂಜಲ ಮತ್ತು ಅದನ್ನೆಲ್ಲ ಫುಲ್ಲು ನಾವು ಫರ್ಮೆಂಟೇಷನಿಗೆ ಹಾಕ್ತೀವಿ. ಕೆಲವು ವರ್ಷಗಟ್ಟಲೆ ನಾವು ಬಿಟ್ಟಿದ್ದೀವಿ. ಅದನ್ನೆಲ್ಲ ನಾವು ಫರ್ಮೆಂಟೇಷನ್ ಆದ ತಕ್ಷಣ ಏನು ಮಾಡಿಬಿಟ್ಟು ಆಮೇಲೆ ನಾವು ಗೋನಂದ ಜಲ ಅಂತ ಮಾಡ್ತೀನಿ. ಕನ್ನೇರಿ ಮಠ ಸ್ವಾಮಿಗಳು ಹೇಳಿದ ಲೆಕ್ಕಾಚಾರದಲ್ಲಿ ಆ ಗೋನಂದ ಜಲನೂ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು 20 ಲೀಟ್ರ್ ಕ್ಯಾನಿಗೆ ಎಲ್ಲ ಥರದ್ದು ನಿಮಗೆ ಹೊಂಗೆ, ಬೇವು, ಹರಳು, ಶೇಂಗಾ, ಕಡಲೆ, ಸಗಣಿ, ಗಂಜಲ, ಗೋನಂದ ಜಲ ಎಲ್ಲ 20 ಲೀಟ್ರ್ ಕ್ಯಾನಿಗೆ ಸೇರಿಬಿಟ್ಟು ಅದನ್ನು 200 ಲೀಟ್ರ್ ನೀರಿಗೆ ಮಿಶ್ರಣ ಮಾಡಿ ನೀವು ಗಿಡಕ್ಕಾದರೂ ಹಾಕಿ, ಭೂಮಿಗಾದರೂ ಹಾಕಿ. ಯಾಕೆ ಅಂತೇಳಿದರೆ, ನಾವು ಆದಷ್ಟು ಇದನ್ನು ಭೂಮಿಗೆ ಹಾಕೋಕ್ಕೆ ಇದು ಮಾಡ್ತೀವಿ. ಯಾಕೆ ಅಂತೇಳಿದರೆ, ಯಾವುದೇ ಗಿಡದಲ್ಲಿ ಜೀರ್ಣಾಂಗಗಳು ಇರಲ್ಲ. ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಆದಾಗ ಏನಾಗುತ್ತೆ ಅಂತೇಳಿದರೆ, ನಾವು ಸಾಯಿಲ್ ಸ್ಟ್ರಕ್ಚರ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಿಮಗೆ ಈ ಸ್ಲರ್ರಿ ಭೂಮಿಗೆ ಬಿದ್ದ ತಕ್ಷಣ ಏನಾಗುತ್ತೆ, ನಿಮಗೆ ಎರೆಹುಳುಗಳು ಭಯಂಕರವಾಗಿ ಭೂಮಿಯಿಂದ ಮೇಲೆ ಬರ್ತದೆ. ಆ ಎರೆಹುಳು ಬಂದಾಗ ಏನಾಗ್ತದೆ ಅಂತ, ಒಂದು ಎರೆಹುಳು 14ರಿಂದ 21 ಅಡಿ ಕೆಲಸ ಮಾಡ್ತದೆ. 21 ಅಡಿ ಕೆಲಸ ಮಾಡ್ತಿರ್ಬೇಕಾದ್ರೆ ಏನಾಗುತ್ತೆ, ಒಂದು ಎರೆಹುಳು 5 ಗ್ರಾಮ್ ಇದ್ದರೆ ದಿನಕ್ಕೆ 5 ಗ್ರಾಮ್ ಗೊಬ್ಬರನ ವಾಪಸ್ ಕೊಡುತ್ತೆ. ಸೂರ್ಯ ಹುಟ್ಟಿದ ತಕ್ಷಣ 95% ನಮಗೆ ಬೆಳಕಲ್ಲೇ ನಿಮಗೆ ಗೊಬ್ಬರ ಸಿಗೋದ್ರಿಂದ ಆ ಸೂರ್ಯನ ನೇರಳಾತೀತ ಕಿರಣಗಳು ಆ ಭೂಮಿ ಮೇಲೆ ಬಿದ್ದ ತಕ್ಷಣ ಆ ಎರೆಹುಳುವಿನ ರಂಧ್ರದಲ್ಲಿ ಆ ಹೂ ಬೇರುಗಳಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಈ ಸಣ್ಣ ಮಕ್ಕಳನ್ನ, ಎಳೆ ಮಕ್ಕಳನ್ನ ಬಿಸಿಲಿಗೆ ತೋರಿಸಿದ ಲೆಕ್ಕಾಚಾರದಲ್ಲಿ ಭೂಮಿನ ತೂತು ಮಾಡಿದಾಗ ಅಲ್ಲಿಂದ ಗೊಬ್ಬರನೂ ವಾಪಸ್ ಕೊಡ್ತದೆ. ಸೂರ್ಯನ ಬೆಳಕಿಂದ ಬರೋ ಅಂಥ ಕಿರಣಗಳಿಂದ ಗೊಬ್ಬರಗಳನ್ನು ತಗೊತದೆ. ಹೆಲ್ತು ಸಖತ್ತು ಚೆನ್ನಾಗಿರ್ತದೆ. ಪ್ಲಾಂಟಿಂಗ್ ಹೆಲ್ತ್ಗಳು ನೀವು ಯಾವುದಕ್ಕೆ ಆಗಲಿ, ಸಾಯಿಲ್ಗೆ ಅಂತ ನೀವು ಮಾಡ್ಕೊತ ಹೋಗಿ. ಈಗ 1 ಲೀಟ್ರ್ 2 ಲೀಟ್ರ್ ನಾವು ಗಿಡಕ್ಕೆ ಹಾಕೋದು, ಅಪ್ಪಿ ನೀವು ಕೆಮಿಕಲ್ ಹಾಕ್ತೀರಾ. ಆ ಕೆಮಿಕಲ್ ಹಾಕಿದ ತಕ್ಷಣ ಈ ಮೈಕ್ರೋಬಿಯಲ್ ಸತ್ತೋಗೋದು. ಹಾಗೇನಿಲ್ಲ. 2 ಗಿಡ, ಆ ಗಿಡದ ತುದಿ ರೆಕ್ಕೆ, ಆ ತುದಿ ರೆಕ್ಕೆಯಲ್ಲಿ ನಿಮಗೆ ಆಹಾರ ತಿನ್ನೋ ಬೇರೆ ಇರ್ತದೆ. ಅಲ್ಲಿ ಹಾಕಿ ಡೆವಲಪ್ಮೆಂಟ್ ಮಾಡಿ, ಆಟೋಮೆಟಿಕಲ್ಲಿ ನಿಮಗೆಲ್ಲ ತೋಟ ನೋಡ್ಬೋದು. ಇಲ್ಲಿ ಪ್ರತಿಯೊಂದು ನಿಮಗೆ ಸಿಗುತ್ತಿದ್ದು. ಇದರಲ್ಲಿ ಹೆಚ್ಚಿಗೆ ಕಡಿಮೆ ನಿಮಗೆ ಯಾವ ಥರದಲ್ಲೂ ಪೋಷಕಾಂಶ ಸಿಗ್ತದೆ ಅಂತೇಳಿ ನೀವು ಇದು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಈಗೆಲ್ಲ ಮಳೆ ಬಂದಿದೆ. ಇವೆಲ್ಲ ಎರೆಹುಳು ಇಕ್ಕೆ ಈ ಜಾಗದಲ್ಲಿ ಬಂದಿರೋದು. ಈ ತೋಟದಲ್ಲೂ ಸಮೇತ ನಿಮಗೆ ಈ ಥರ ಎರೆಹುಳು ಇಕ್ಕೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಿಮಗೆ ಈ ಎರೆಹುಳು ಇಕ್ಕೆಗಳು ಇದೆಲ್ಲ ಇದು ನೆರಳಲ್ಲಿದೆ. ನಮಗೆ ಮಳೆ ಬರೋಕ್ಕೆ ಶುರುವಾಗಿದ್ದು 3-4 ದಿವಸದಿಂದ. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಫುಲ್ ಇದು ಖಾಲಿ ಇದೆ ಬ್ಯಾರಲ್ಸು. ಇದರಲ್ಲೆಲ್ಲ ಲೋಡ್ ಆಗಿದೆ ನಿಮಗೆ ಮೆಡಿಷನ್ಸು. ಈ ಥರ ಎಲ್ಲ ನಿಮಗೆ ನೋಡಿದರೆ ಇದ್ರ ಮೇಲೆಲ್ಲ ಮೈಕ್ರೋಬ್ಸ್ ಎಲ್ಲ ಇದರಲ್ಲಿರ್ತದೆ. ಈ ಕನ್ನೇರಿ ಮಠ ಸ್ವಾಮಿಗಳು ಹೇಳ್ದಂಗೆ ಅದು ಎಷ್ಟು ವರ್ಷನಾರಾಗಲಿ, ಅಷ್ಟು ವರ್ಷ ಬಿಟ್ಟಷ್ಟು ನಿಮಗೆ ಫಲವತ್ತಾದ ಒಂದು ಸ್ಲರಿಗಳು ಸಿಗ್ತದೆ ನಿಮಗೆ. ಇದು ನೋಡಿ, ಇದೆಲ್ಲ ಹೊಂಗೆ ಹಿಂಡಿದಿದೆ, ಬೇವಿನ ಹಿಂಡಿದಿದೆ, ಎಲ್ಲದಕ್ಕೂ ಮಾರ್ಕ್ ಇದೆ ನಮಗೆ. ಅಲ್ಲಿ ಇದು ಮಾಡ್ಕೊಂಡು ನೋಡಿ, ಇಲ್ಲಿದೆ ಪ್ರತಿಯೊಂದು. ಇದೆಲ್ಲ ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಹರಳು ಹಿಂಡಿ, ಶೇಂಗಾ ಹಿಂಡಿ. ಮತ್ತು ನಮಗೆ ಅಲ್ಲಿ ನಮ್ಮ ಸ್ನೇಹಿತರದೊಂದು ಲಯನ್ ಡಾಟ್ಸ್ ಲಯನನಿ ಅದರದ್ದು ವೇಸ್ಟೇಜ್ ಸಿಗ್ತದೆ, ಈ ಎಕ್ಸ್ಪೈರಿ ಆಗಿದ್ದು. ಅದನ್ನು ನಾವು ತಗೊಂಡೋಗಿ ಎಸೆಯೋದಿಲ್ಲ, ಅದನ್ನು ತಂದು ಸಮೇತ ನಾನು ವೈನ್ ಮಾಡ್ತೀನಿ. ಭೂಮಿಗೆ ಫಲವತ್ತತೆ ಆಗೋಕ್ಕೆ ಏನೇನು ಬೇಕು ಸಾವಯವದಲ್ಲಿ ಎಲ್ಲ ಥರದ್ದು ಇಲ್ಲಿದೆ. ಇದು ನೋಡಿ, ಇದೆಲ್ಲ ವೈನ್ಸ್. ಇದು ಗೋನಂದ ಜಲದ ಟ್ಯಾಂಕ್ ಎಲ್ಲ ನಿಮಗೆ ಹೊರಗಡೆ ಸಿಗುತ್ತೆ, ಹೊರಗಡೆ ಇದೆ. ಅದು ಹೆಚ್ಚು ಕಡಿಮೆ ವರ್ಷ ನನ್ನ ಹತ್ರ ಒಂದು 5,000 ಲೀಟ್ರ್ ಸಿಗ್ತದೆ. ಇದು ಬಂದ್ಬಿಟ್ಟು ಒಂದು ಜೀವಾಮೃತ ಅಂತೇಳಿ ನಾವೇನು ಮಾಡ್ತೀವಿ, 10 kg ಸಗಣಿ, 2 kg ಬೆಲ್ಲ, 2 kg ಕಡಲೆ ಹಿಟ್ಟು, ಅದನ್ನು ಹಾಕ್ಬಿಟ್ಟು ನಾವು ಜೀವಾಮೃತ ಅಂತ ಮಾಡ್ತೀವಿ. ಇದು ಹಂಗಲ್ಲ. ಒಂದು 20 ಲೀಟ್ರ್ ಕ್ಯಾನಲ್ಲಿ 2 kg ಹೊಂಗೆ ಸ್ಲರಿ ಇರುತ್ತೆ, 2 kg ಬೇವಿನ ಸ್ಲರಿ ಇರುತ್ತೆ, 2 kgದು ಹರಳಿಂದಿರುತ್ತೆ, 2 kg ಕಡಲೆದಿರುತ್ತೆ,
2 kg ಶೇಂಗಾದಿರುತ್ತೆ, ಸಗಣಿ ಗಂಜಲ ಮತ್ತು ಗೋನಂದ ಜಲ ಮತ್ತು ಒಯ್ನು ಎಲ್ಲ ಥರದ ಫರ್ಮೆಂಟೇಷನ್ ಮಿಕ್ಸ್ ಮಾಡಿಬಿಟ್ಟು 20 ಲೀಟ್ರ್ ಕೊಟ್ಟ ತಕ್ಷಣ ನಿಮಗೆ ಅಷ್ಟೊಂದು ಅದ್ಭುತವಾದಂಥ ರಿಸಲ್ಟ್ ಬರುತ್ತೆ. ಇಲ್ಲೇ ತೋಟದಾಗ ನೋಡ್ಬೋದು ನೀವು ಅದನ್ನ ಯಾವ ಥರ ಅಂತೇಳಿ. ಎಲ್ಲ ಒಂದೇ ಥರದಲ್ಲಿರ್ತದೆ. ಈಗ ಏನಾಗ್ತದೆ ಅಂತ ಹೇಳಿದರೆ ಇದರಲ್ಲಿ ಡ್ರಿಪ್ ಮುಖಾಂತರ ಕಳ್ಸೋಕ್ಕಾಗಲ್ಲ. ಡ್ರಿಪ್ಪಿಂದ ನಾವು ಬಯೋಡೈಜೆಸ್ಟನ್ ನೆಕ್ಸ್ಟ್ ಆಗ್ತಾಯಿದ್ದೀನಿ. ಇದೇನು ಅಂತ ಹೇಳಿದರೆ ಡ್ರಿಪ್ಪಲ್ಲಿ ಒಂದು ಕಳ್ಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಗಿಡದ ಬಡ್ಡೆಗೆ ಹುಯ್ತಾ ಇರೋದ್ರಿಂದ ನಿಮಗೆ ಗೋನಂದ ಜಲ, ಗೋಕೃಪಾಮೃತ ಜಲ ಮತ್ತು ಜೀವಾಮೃತ, ನಿಮಗೆ ಎಲ್ಲ ಥರದ್ದು 108 ಅನ್ನದಾತು 16 ಥರದ ಪೋಷಕಾಂಶಗಳು ಇದರಲ್ಲಿದೆ. 100% ಗ್ಯಾರಂಟಿ. ಯಾಕೆ ಅಂತೇಳಿ ತಗೊಂಡೋದಾರೆಲ್ಲ ಇವತ್ತಿನವರೆಗೂ ಒಳ್ಳೆ ರಿಸಲ್ಟ್ ಇದೆ. ಇನ್ನು ಮುಂದೆನೂ ಒಳ್ಳೆ ರಿಸಲ್ಟ್ ಕೊಡ್ತೀವಿ. ಯಾಕೆ ಅಂತ ಹೇಳಿದರೆ ನಮ್ದು ಯಾವುದು ಸಿಸ್ಟಮೆಟಿಕಲ್ ಅಂತ ಬ್ರ್ಯಾಂಡ್ ಅಂತೇಳಿ ಮಾಡಿಲ್ಲ ನಾವು. ನಮ್ಮ ಹಳ್ಳಿ ಏನು ವಿದ್ಯೆ ಇದೆ ಅದರಲ್ಲೇ ಮಾಡೋದು. ಒಳ್ಳೆ ರಿಸಲ್ಟ್ ಬಂತು, ತೃಪ್ತಿ ಇದೆ ನನಗೆ, ಕಸ್ಟಮರ್ಸು ತೃಪ್ತಿ ಇದ್ದಾರೆ. ಒಂದು ರೇಟು ಅಷ್ಟೇ, ನಾವೇನು ಖರ್ಚು ವೆಚ್ಚ ಹಾಕಬಿಟ್ಟು ಒಂದು ನಮಗೇನು ಖರ್ಚು ತಗಲುತ್ತೆ ಅದು ಇವತ್ತಿನ ಖರ್ಚೆಲ್ಲ ಗೊತ್ತಿದೆ. 1 kg ಬೆಲ್ಲ ತಗೊಳಕ್ಕೆ ಹೋದ್ರೆ 60, 70, 80 ರೂಪಾಯಿ ಇದೆ. ಯಾವುದು ಹಿಂಡಿಗಾದ್ರೂ ರೇಟ್ ಇಲ್ಲ, ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇದೆ. ಅದ್ರ ಲೆಕ್ಕಾಚಾರ ಹಾಕ್ಬಿಟ್ಟು ನಾವೇನು ಇದಕ್ಕೆ ಯಾವುದಕ್ಕೆ ಆಗಲಿ ನೀರಂತೂ ಸೇರಿಸೋದಿಲ್ಲ. ಗೋನಂದ ಜಲ, ಗಂಜಲ, ಸಗಣಿ, ಇದರದೇ ಸ್ಲರಿ, ಅದನ್ನೇ ನಾವು ಪ್ಯಾಕ್ ಮಾಡಿ ಕಳಿಸ್ತಾ ಇರ್ತೀವಿ. ಸರ್, ಈಗ ಬೇರೆ ಕಡೆ ಈಗ ಎಲ್ಲೋ ಅವ್ರು ದೂರದಲ್ಲಿರ್ತಾರೆ, ಅವ್ರಿಗೆ ಬೇಕಿರುತ್ತೆ, ಟ್ರೈ ಮಾಡಬೇಕು ಅಂತ ಇರುತ್ತೆ, ಅವ್ರಿಗೆ ನೀವು ಹೆಂಗೆ ಕಾಂಟ್ಯಾಕ್ಟ್ ಮಾಡಿದರೆ ಹೆಂಗೆ ಸಿಗುತ್ತೆ? ಸರ್, ಮಿನಿಮಮ್ ಒಂದು 10 ರಿಂದ 15 ಕ್ಯಾನ್ ಆಯಿತು ಅಂತ ಹೇಳಿದರೆ ನಾವು ಬಂದುಬಿಟ್ಟು ಡೋರ್ ಡೆಲಿವರಿ ಕೊಡ್ತೀವಿ. ಡೋರ್ ಡೆಲಿವರಿ ಕೊಟ್ಬಿಟ್ಟು ಏನು ನಾವು ಬಾಡಿಗೆ ಒಂದು 150-200 ಕಿಲೋಮೀಟ್ರ್ ಆದ್ರೂ ನಮ್ಮದೇ ಸ್ವಂತ ವೆಹಿಕಲ್ ಇರೋದ್ರಿಂದ ಭಾರಿ ಪಿಕಪ್ಪಲ್ಲಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕಳ್ಸೋಕ್ಕೆ ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ನಾವೇ ಬಂದು ತೋಟ ನೋಡ್ದಂಗೂ ಆಗುತ್ತೆ. ಏನು ನಾವು ಬರೋ ಡೀಸೆಲ್ ಚಾರ್ಜ್ ಏನಿದೆ ಆ ಡೀಸೆಲ್ ಚಾರ್ಜ್ನ ತಗೊಬಿಟ್ಟು ರೈತರಿಗೆ ಒಂದು ಸಮಾಧಾನ ಆಗಂಗೆ ಅವ್ರು 1 ವರ್ಷ ಅದು ಹಾಕಿದ ತಕ್ಷಣ ಆಟೋಮೆಟಿಕಲ್ ರಿಸಲ್ಟ್ ಬರ್ತದೆ. ಆಮೇಲೆ ಅವ್ರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಆ ಥರ ಆಗ್ತದೆ ಇಲ್ಲಿ. ಸರ್, ಈಗ ರೈತರು ಏನು ಮಾಡ್ತಿದ್ದಾರೆ ಅಂದರೆ ಈ ಕೆಮಿಕಲ್ ಬಳಸ್ಕೊಂಬಂದಿರ್ತಾರೆ. ಈಗ ಸುಮಾರು ಕೆಮಿಕಲ್ ಈಗ ಒಂದು 10-15 ವರ್ಷದಿಂದ ಕೆಮಿಕಲ್ ಬಳಸ್ಕೊಂಬಂದಿರ್ತಾರೆ. ಅವ್ರಿಗೆ ಸಡನ್ನಾಗಿ ಆರ್ಗ್ಯಾನಿಕ್ಕಿಗೆ ಬರಬೇಕು. ಅವ್ರು ಇದನ್ನು ಯಾವ ಟೈಪಲ್ಲಿ ಕೊಡಬೇಕು, ಎಷ್ಟು ದಿನಕ್ಕೆ ಕೊಡಬೇಕು, ಎಷ್ಟು ದಿನಕ್ಕೆ ಕೆಮಿಕಲ್ ಒಂದೇ ಸಲ ನಿಲ್ಲಿಸ್ಬೇಕಾ, ಇಲ್ಲ ಇದನ್ನ ಎಷ್ಟು ಡೋಸೇಜಲ್ಲಿ ಕೊಡಬೇಕಾಗುತ್ತೆ? ಸರ್, ಕೆಮಿಕಲ್ನ ನಿಲ್ಲಿಸಿ ಅಂತ ನಾವು ಹೇಳಲ್ಲ. ಯಾಕೆ ಅಂತ ಹೇಳಿದರೆ ಈ ಆರ್ಗ್ಯಾನಿಕ್ಕಲ್ಲಿ ನೀವು ಸಿಕ್ಕಾಬಟ್ಟೆ ಡೆವಲಪ್ ಮಾಡಬೇಕು ಅಂತ ಹೇಳಿದರೆ ಆರ್ಗ್ಯಾನಿಕ್ನ ನೀವು ಭಾಳ ಕಷ್ಟ. ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಇದೆಲ್ಲ ಏನು ಅಂತೇಳಿ ನೀವು ಸುಸ್ಥಿರ ಕೃಷಿಲೇ ನೀವು ಕಾಪಾಡ್ಕೊಂಡು ಹೋಗ್ಬೇಕು. ನೀವು ಕೆಮಿಕಲ್ ಹಾಕ್ಬೋದನ್ನ ಕೆಮಿಕಲ್ನ ನೀವು ಯಾವುದೇ ಕಾರಣಕ್ಕೂ ಒಂದೇ ಸತಿ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ನೀವು ಆರ್ಗ್ಯಾನಿಕ್ಕಲ್ಲಿ ಭಾಳ ಲೇಟ್ ರಿಸಲ್ಟು. ಯಾಕೆ ಅಂತ ಹೇಳಿದರೆ ಈ ಒಂದಕ್ಕೊಂದು ಹೊಂದಾಣಿಕೆ ಬರೋದಿಲ್ಲ. ರೈತ ಸೋಲ್ತಾರೆ. ಇದನ್ನು ಏನು ಅಂತ ಹೇಳಿದ್ರೆ ಮೊದಲು ನಾವು 80% ಕೆಮಿಕಲ್ ತಿಂತಾಯಿದ್ದು, 20% ಆರ್ಗ್ಯಾನಿಕ್ ತಿಂತಾಯಿದ್ದು. ಈಗ 80% ಆರ್ಗ್ಯಾನಿಕ್ಕು, 20% ಕೆಮಿಕಲ್ಲು. ನಾನು ಯಾಕೆ ಈ ಸ್ಲರಿಗಳನ್ನ 2 ಸಾಲಿನ ಮಧ್ಯದಲ್ಲಿ ಹಾಕಿ ಅಂತ ಹೇಳೋಕ್ಕೆ ಅಂತೇಳಿ, ಇದೆಲ್ಲ ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್ ಸೆಂಟ್ರಲ್ ಬಿದ್ದ ತಕ್ಷಣ ಇದು ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಯಾಕೆ ಅಂತ ಹೇಳಿದರೆ ಈ ಕಾಡಲ್ಲಿ ಎಷ್ಟು ಥರದ ಪ್ರಾಣಿಗಳಿದೆ, ಅದರ ತ್ಯಾಜ್ಯಗಳೆಲ್ಲ ಬಂದಾಗ ಆ ಕಾಡಲ್ಲಿ ಫಲವತ್ತತೆ ಆಗಿರುತ್ತೆ. ಈಗ ನಾವು ಈ ಸ್ಲರಿನ ನಾವು ಸೆಂಟ್ರಿಗೆ ಹಾಕ್ತೀವಿ, ಅದಕ್ಕೆ ಯಾವ ಡಿಸ್ಟರ್ಬ್ ಇಲ್ಲ. ಒಂದು ಕಾಫಿ ಗಿಡದ್ದೆಲ್ಲ ಇರ್ಬೋದು, ನಿಮ್ಮದು ಅಡಿಕೆ ಸಾಗೆ ಆಗಿರ್ಬೋದು, ಅದು ಬಿದ್ದ ತಕ್ಷಣ ಏನಾಗುತ್ತೆ, ಮಣ್ಣಿನ ಮೇಲೆ ಹೊದಿಕೆ ಆಗಿರುತ್ತೆ. ಈ ಸ್ಲರಿ ಅಲ್ಲಿ ಬಿದ್ದ ತಕ್ಷಣ ನಿಮ್ಮ ಭೂಮಿಲೇ ಸಮಾಧಿ ಸ್ಥಿತಿಲಿಂತ ಎರೆಹುಳುಗಳು ಮೇಲೆ ಬರುತ್ತೆ. ಮೇಲೆ ಬಂದ ತಕ್ಷಣ ಅಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿಯಾದಾಗ ಅಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇದನ್ನೇ ತಗೊಂಡು ಗಿಡದ ಬಡ್ಡೆಗೆ ಹಾಕಿ, ಆ ಸ್ಲರಿನೂ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಹಾಕಿದ ತಕ್ಷಣ ಏನಿಲ್ಲ, ಮತ್ತೊಂದು ತಿಂಗಳು ಬಿದ್ದ ತಕ್ಷಣ ನೀವು ಯಾವುದೋ NPKನ ಅದನ್ನೇನು ಬುಡಕ್ಕೆ ಹಾಕಿದ ತಕ್ಷಣ ವೇಸ್ಟು. ನಾನು ಅದಕ್ಕೆ ಹೇಳಿದ್ದು, ಯಾವುದೇ ಥರದಲ್ಲೂ ಯಾವುದೇ ಗಿಡದಲ್ಲೂ ಜೀರ್ಣಾಂಗಗಳಿರಲ್ಲ. ಯಾವುದೇ ಆಗಲಿ ನೀವು ಗಿಡಕ್ಕೆ ತೂಕ ಮಾಡಿ ಆಗಲಿ ಅಳತೆ ಲೆಕ್ಕಾಚಾರದಲ್ಲಿ ನೀವು ಹಾಕೋಬೇಡಿ. ಮಣ್ಣನ್ನು ಅಭಿವೃದ್ಧಿ ಪಡಿಸ್ಕೊಳ್ಳಿ. ಆ ಥರ ಇದ್ದಾಗ ನೀವು ಸುಸ್ಥಿರ ಕೃಷಿಗೆ ಹೋಗೋದು ಒಳ್ಳೆಯದು. ನೀವು ಒಂದೇ ಸತಿ ನೀವು ಆರ್ಗ್ಯಾನಿಕ್ಕು ಅಂತ ಹೇಳಿದರೆ ಭಾಳ ಕಷ್ಟ. ನೀವು ಎಲ್ಲ ಥರದಲ್ಲಿ ಆರ್ಥಿಕವಾಗಿ ಚೆನ್ನಾಗಿದ್ದು ನನಗೇನು ಇಲ್ಲ, ನಾನು ನನ್ನ ಮನೆಗೆ ಚೆನ್ನಾಗಿ ತಿನ್ಕೋಬೇಕು ಅಂದಾಗ 1 ಕುಂಟೆ 2 ಕುಂಟೆಗೆ ನೀವೇನು ಹಾಕಬೇಡಿ. ಅಂಥ ಜಾಗಕ್ಕೆ ಈ ಥರದ್ದೆಲ್ಲ ಹಾಕ್ಕೊಬಿಟ್ಟು ಅದ್ರಲ್ಲಿ ಬಂದಿದ್ದನ್ನ ಫಸಲು ತಗೊಳ್ಳಿ. ನಾನು ಕಮರ್ಷಿಯಲ್ಲಾಗಿ ನಾನು ಬೆಳೆದು ನಾನು ಇದರಲ್ಲೇ ನಾನು ದುಡಿತೀನಿ ಆರ್ಗ್ಯಾನಿಕ್ ಅಂತ ಹೇಳಿದ ತಕ್ಷಣ, ಯಾಕೆ ಅಂತೇಳಿದ್ರೆ ನಮ್ಮ ಸರ್ಕಾರದಲ್ಲಾಗಲಿ ಎಲ್ಲ ಆಗಲಿ ನಾವು ಇಷ್ಟೇ ಕಷ್ಟಪಟ್ಟಿದ್ದಕ್ಕೆ ನಮಗೆ ಯಾರು ಆರ್ಗ್ಯಾನಿಕಲ್ಲೇ ಬೆಳೆದಿದ್ದೀವಿ ಅಂತ ಕಿರೀಟ ಯಾರೂ ಒರೆಸಿಲ್ಲ. ಇದುವರೆಗೂ ನಮಗೆ ಯಾರಿಗೂ ಒರೆಸಿಲ್ಲ. ನಮ್ಮ ಭೂಮಿಲಿ ನಾವೇನಾದ್ರು ಆರ್ಗ್ಯಾನಿಕಲ್ಲಿ ಬೆಳೆದಿದ್ದಕ್ಕೂ ರೇಟ್ ಏನು ಎಕ್ಸ್ಟ್ರಾನು ಕೊಟ್ಟಿಲ್ಲ ಅವರು. ನಾವು ಸುಸ್ಥಿರ ಕೃಷಿಯಲ್ಲಿದ್ದಾಗ ಏನಾಗ್ತದೆ ಅಂತೇಳಿದರೆ ನನ್ನ ಗಿಡ, ನನ್ನ ಭೂಮಿ, ನನ್ನ ತೋಟ, ನನ್ನ ಆರೋಗ್ಯವಾಗಿ ಚೆನ್ನಾಗಿದೆ ಅನ್ನೋಕ್ಕೋಸ್ಕರ ಸುಸ್ಥಿರ ಕೃಷಿಗೆ ಹೋಗಿ ಇದನ್ನು ಒಂದು 50% ಮಾಡಿ, ಇಲ್ಲ ಇದನ್ನು ಒಂದು 70% ಮಾಡಿ, 30% ಕೆಮಿಕಲ್ ಹೋಗಲಿ. ಇಲ್ಲ ಅಂತೇಳಿದರೆ ಬರೀ ಆರ್ಗ್ಯಾನಿಕ್ ಅಂತಲೇ ಹೋದಾಗ ರೈತ ಸೋಲೋ ಚಾನ್ಸಸ್ 100% ಇರ್ತದೆ. ನಾನು ಯಾರಿಗೂ ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ. ಏನಾದರೂ ನಿಮ್ಮ ಮನೆ ಸುತ್ತಮುತ್ತ ಬೆಳ್ಕೊಳಕ್ಕೆ ತರಕಾರಿಗಳಾಗಿರ್ಬೋದು, ಹಣ್ಣಾಗಿರ್ಬೋದು, ಹೂವಿನ ಗಿಡ ಆ ಪರಿಸರಕ್ಕೆ ಬೇಕಾದ್ರೆ ಮಾಡ್ಕೊಳ್ಳಿ. ಇಡೀ ತೋಟಕ್ಕೆಲ್ಲ ನೀವು ಆರ್ಗ್ಯಾನಿಕ್ಕಲ್ಲೇ ಹೋಗ್ತೀನಿ ಮಾಡ್ತೀನಿ ಅನ್ನೋದಾದರೆ ನೀವು ಭಾಳಷ್ಟು ಲೇಟಾಗಿ ರಿಸಲ್ಟ್ ಬರ್ತದೆ ಅದು.
ಓಕೆ ಸರ್, ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕೆ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಕೊಡ್ತೀರಾ? ನನ್ನ ಕಾಂಟ್ಯಾಕ್ಟ್ ನಂಬರ್ 8296985229, ಉದಯ್ ಕುಮಾರ್ ಅಂತೇಳಿ, ಹೊನಲು ಆರ್ಗ್ಯಾನಿಕ್ ಶಿರ್ವಾಸೆ. ನಮ್ಮಲ್ಲಿ ಈ ಸ್ಲರ್ರಿ ಆಯಿತು, ಇನ್ನೊಂದು ಗೊಬ್ಬರದ್ದನ್ನು ನಾನು ನಿಮಗೆ ಅದರದ್ದೊಂದು ವಿಚಾರ ತಿಳಿಸ್ತೀನಿ. ನನ್ನ ಹತ್ರ ಕಾಫಿ ಗಿಡದ್ದು ನರ್ಸರಿ ಇದೆ, ಕಾಳುಮೆಣಸು ನರ್ಸರಿ ಇದೆ. ಅದನ್ನೆಲ್ಲ ನಾನು ಒಂದೊಂದಾಗಿ ವಿಡಿಯೋ ನಾನು ನಿಮಗೆ ಕೊಡ್ತಾ ಬರ್ತೀನಿ. ನಮಸ್ಕಾರ.